ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಚೆನ್ನಾಗಿತ್ತಲ್ವಾ? ಎಷ್ಟು ಚೆನ್ನಾಗಿತ್ತು. ನಾವೆಲ್ಲ ಹಿಂಗೆಲ್ಲ ಸೇರಿ ಪಾರ್ಟಿ ಮಜ್ಜೆ ಆಗಿತ್ತು ಕಣೆ. ಸುಮ್ಮನೆ ರೀತಿಗೆ ಅಣ್ಣ ಕೇಳಿಸ್ಕೊಂಡ್ಬಿಟ್ಟಾನು. ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗಿದ್ರಿ? ಸ್ವಲ್ಪ ಹೊರಗಡೆ ಕೆಲಸ ಇತ್ತಣ್ಣ. ಏನು ಕೆಲಸ? ಫ್ರೆಂಡ್ ಮನೆಗೆ ಹೋಗಿದ್ವಿ. ಯಾವ ಫ್ರೆಂಡು? ಯಾವ ಏರಿಯಾನೋ? ಏನಣ್ಣ ನೀನು ನಮ್ಮ ಮೇಲೆ ಇಷ್ಟೊಂದು ಡೌಟ್ ಪಡ್ತೀಯಾ? ನಮ್ಗೆ ಹೊರಗಡೆ ಹೋಗೋದಕ್ಕೂ ಸ್ವಾತಂತ್ರ್ಯ ಇಲ್ವಾ? ನನ್ನ ಮನೆಯಲ್ಲಿದ್ದಾಗ ಎಲ್ಲ ನನ್ನ ಗಮನಕ್ಕೆ ಬಂದೇ ನಡಿಬೇಕು. ನಿಮ್ಮ ಸ್ವಾತಂತ್ರ್ಯ ಎಲ್ಲ ಗೇಟ್ನಿಂದ ಆಚೆಗೆ. ಅದೆಲ್ಲ ಬಿಟ್ಟಾಕು. ಎಲ್ಲಿಗೆ ಹೋಗಿದ್ರಿ? ಏಯ್, ನಿನ್ನೆ ಕೇಳ್ತಾ ಇರೋದು, ಸೆಪ್ರೇಟಾಗಿ ಬೇರೆ ಕೇಳಬೇಕಾ? ಎಲ್ಲಿಗೆ ಹೋಗಿದ್ರಿ? ಹೇಳಬೇ ಬೇಬಿ, ಇವಳು ಮರ್ತ್ಬಿಟ್ಲು ಅನ್ಸುತ್ತೆ. ನಾವು ಶ್ರೀ ಹೊಸ ಆಫೀಸ್ ಓಪನಿಂಗ್ ಹೋಗಿದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫಂಕ್ಷನ್ನು. ಆಫೀಸು ತುಂಬಾ ಚೆನ್ನಾಗಿದೆ. ಶ್ರೀ ತುಂಬಾ ಎತ್ತರಕ್ಕೆ ಬೆಳಿತಾನೆ ಅಂತ ನಂಗೆ ಅನ್ಸುತ್ತೆ. ಅವನು ನನ್ನ ಮನೆಗೆ ಬಂದು ನನ್ನ ಮುಂದೆನೆ ಇನ್ನು 15 ದಿವಸದಲ್ಲಿ ನಿನ್ನನ್ನು ಸರ್ವನಾಶ ಮಾಡ್ತೀನಿ, ನಿನ್ನ ಮುಂದಿನ ಎತ್ತರಕ್ಕೆ ಬೆಳೆದು ನಿಲ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗ್ತಾನೆ. ಆಫೀಸ್ ಓಪನ್ ಮಾಡ್ತಾ ಇದ್ದೀನಿ, ಬಂದು ಊಟ ಮಾಡ್ಕೊಂಡು ಹೋಗು ಅಂತ ಕಿಂಡಲ್ ಮಾಡ್ತಾನೆ. ನೀನು ನನ್ನ ಹೆಂಡತಿ, ನನಗೆ ಸಪೋರ್ಟ್ ಮಾಡೋದು ಬಿಟ್ಟು ನನ್ನ ಮುಂದೆನೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದೆಯಾ? ನೀವಿಬ್ರು ನನ್ನ ಹಂಗಿನಲ್ಲಿ ಬಿದ್ದಿರೋರು. ಈ ಮನೇಲಿ ಉಸಿರಾಡಬೇಕು ಅಂದರೂ ನನ್ನ ಪರ್ಮಿಷನ್ ತಗೋಬೇಕು. ಅಂಥದ್ರಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಶತ್ರುಗೆ ಸಪೋರ್ಟ್ ಮಾಡೋಕ್ಕೆ ಶುಭಾಶಯಗಳ ಕೋರಕ್ಕೆ ಹೋಗಿದ್ರ ನೀವು? ಇದೇ ಕೊನೆ. ಇನ್ನೊಂದು ಸಲ ಅವ್ರ ಮನೆಗೆ ಹೋಗೋದು, ಫೋನ್ನಲ್ಲಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ಏನಾದರೂ ನನಗೆ ಗೊತ್ತಾದರೆ ಸಿಗದ ಹಾಕ್ಬಿಡ್ತೀನಿ. ಹುಷಾರ್. ಏನೈತೆ? ಗೊತ್ತಾಗೋದ್ ಬೇಡವ? ಈ ಕೆಲಸ ಎಲ್ಲ ಮಾಡ್ತಾರೆ ಯಾರಾದ್ರೂ? ಅಮ್ಮಂಗೆ ಹೇಳಿದ್ರೆ ಅಮ್ಮ ಮಾಡಲ್ವಾ? ಆರ್ಡರ್ಸ್ ಜಾಸ್ತಿ ಇದೆ, ಐಟಮ್ಸ್ ತುಂಬಾ ಕಮ್ಮಿ ಇದೆ, ಬೇಗ ಹೋಗಿ ತಗೊಂಬಂದ್ಬೇಡ. ಹಾಂ ತರ್ತೀನಿ. ಹಾಂ ಹೇಳಿ ಸರ್.
ಏನು ಇಷ್ಟು ಒಡವೆಗಳು? ಯಾರ್ದ ಇದು? ಇದೆಲ್ಲ ನಮ್ಮ ಒಡವೆಗಳಿದ್ದಾಗಿದೆ. ಹೌದಕ್ಕ, ನಮ್ದೇ ಒಡವೆಗಳು. ಅವತ್ತು ಹರಿಬಾವ ದೇವಸ್ಥಾನದಲ್ಲಿ ಬಿಚ್ಚಿಸ್ಕೊಂಡು ಹೋದ್ರಲ್ಲ, ಅದೇ ಇದು. ಹೌದು, ಇದೆಲ್ಲ ನಿಮಗೆ ಸೇರಿತ್ತು. ಇದೆಲ್ಲ ನಿನ್ನ ಹತ್ರ ಹೇಗೋ ಬಂತು? ಅವ್ರ ಹತ್ರ ಕಿತ್ಕೊಂಡ್ಬಂದ್ಯಾ? ಇಲ್ಲ ಮಾಮ್, ಅವ್ರು ಇದನ್ನೆಲ್ಲ ತೊಗೊಂಡು ಹೋಗಿ ಗಿರಿವಿ ಅಂಗಡಿಲಿ ಮಾರಿದ್ರಂತೆ. ಆ ಗಿರಿವಿ ಅಂಗಡಿ ನನಗೆ ಕಾಲ್ ಮಾಡಿದ್ದ, ಅದಕ್ಕೆ ನಾನೇ ಹೋಗಿ ಬಿಡಿಸ್ಕೊಂಡು ಬಂದೆ. ಅಜಯ್, ತಗೊಳ್ಳಿ. ಇದೆಲ್ಲ ನಮ್ಮ ಮನೆತನಕ್ಕೆ ಸೇರಿದ್ದು, ಅದಕ್ಕೆ ಮತ್ತೆ ನಿಮ್ಮ ಕೈಗೆ ಬಂದಿದೆ. ತಗೊಳ್ಳಿ ಅಜ್ಜಿ. ಇದನ್ನೆಲ್ಲ ನೀನು ಬಿಡಿಸ್ಕೊಂಡು ಬಂದಿದೀಯಲ್ಲ ಅಂತ ಖುಷಿ ಪಡ್ಲು. ಇಲ್ಲ, ಹರಿ ನಮ್ಮನೆ ಆಸ್ತಿನೆಲ್ಲ ಹೀಗೆ ಮಾಡಿದ್ನಲ್ಲ ಅಂತ ದುಃಖ ಪಡ್ಲು. ಗೊತ್ತಾಗ್ತಿಲ್ಲ. ಅಜ್ಜಿ, ನಮ್ಮ ವಸ್ತು ನಮಗೆ ಸೇರಬೇಕು ಅಂತಿದ್ರೆ ಹೇಗೋ ಯಾವುದೋ ಒಂದು ರೂಪದಲ್ಲಿ ಬಂದು ಸೇರುತ್ತೆ. ಇದು ಇವತ್ತು ನಮ್ಮ ಕೈಗೆ ಬರಲಿ ಅಂತಾನೆ ಅವ್ರು ಇದನ್ನು ಮಾರೋ ಸ್ಥಿತಿ ಬಂದಿರೋದು. ನೀವಿವಾಗ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಿ, ತಗೊಳ್ಳಿ ಇದನ್ನು. ವಸುಮಮ್, ಇದು ನಿಮ್ಮದು. ಲಲಿತಮ್ಮ, ಇದು ನಿಮಗೆ ಸೇರಿತ್ತು. ನಾವೆಲ್ಲರೂ ಸಂತೋಷವಾಗಿರ್ಬೇಕು ಅಂತ ಎಷ್ಟು ಕಷ್ಟಪಡ್ತೀಯೋ, ನಿನ್ನ ಬಗ್ಗೆ ನೀನು ಯೋಚಿಸ್ತಾನೆ ಇಲ್ವಲ್ಲೋ. ಥ್ಯಾಂಕ್ಸ್ ಕಣ. ಥ್ಯಾಂಕ್ ಯು ಶ್ರೀ. ಮಾಮ್, ಈಗ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸಹಾಯ ಮಾಡಿದವ್ರಿಗೆ, ಆದರೆ ನಾನು ಮಾಡಿದ್ದು ನನ್ನ ಕರ್ತವ್ಯನ. ಸೊ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಈಗ ಹಳೆದನ್ನೆಲ್ಲ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಯೋಚಿಸ್ಬೇಕಾದವರೇ ಸುಮ್ಮನೆ ಇದ್ದಾಗ ನಾವು ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳಿ? ನನ್ನ ಮುಂದೆ ಬಚ್ಚ ಇವತ್ತು ನನ್ನನ್ನೇ ಮೂಲೆ ಗುಂಪು ಮಾಡಿಬಿಟ್ಟ. ಏನ ಬಿಸಿ ರಕ್ತ ಜೋಶು ಮಾತಾಡ್ಕೊಂಡು ಹೋಗ್ಲಿ ಅಂತ ಬಿಟ್ರೆ ನನ್ನ ಇಡೀ ಸಾಮ್ರಾಜ್ಯನ ಭೂಮಿಗೆ ತಳ್ಬಿಟ್ಟ. ಏನಾದ್ರು ಮಾಡಬೇಕು, ಇದಕ್ಕೇನಾದರೂ ಮಾಡಲೇಬೇಕು. ಹಲೋ ಸರ್, 3 ತಿಂಗಳಿಂದ ವರ್ಕರಿಗೆ ಪೇಮೆಂಟ್ ಕೊಟ್ಟಿಲ್ಲ ಸರ್. ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತವ್ರೆ. ನನಗೂ ಹೇಳಿ ಹೇಳಿ ಸಾಕಾಗೋಯ್ತು ಸರ್. ಇನ್ನೊಂದು 2 ದಿನದಲ್ಲಿ ಕ್ಲಿಯರ್ ಮಾಡಿಲ್ಲ ಅಂದರೆ ಸ್ಟ್ರೈಕ್ ಮಾಡ್ತೀನಿ ಅಂತ ಕೂತ್ಕೊಂಡಿದ್ದಾರೆ. ಪ್ಲೀಸ್ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಸರ್. ಎಲ್ಲಿಂದ ತಂದ್ಕೊಳ್ಳಿ? ನಾನು ಹೆಣ್ಮೇನ್ ತೊಡಗಿ ಹೆಣಾನ ಗೊತ್ತಿಲ್ವ ಕಂಪ್ನಿ ಆಸ್ತಿ ನಡೀತಾ ಇದೆ ಅಂತ? ಎಲ್ಲಿಂದ ತಂದ್ಕೊಳ್ಳಿ? ಕಂಪ್ನಿ ಅಕೌಂಟಲ್ಲಿ ದುಡ್ಡೆಲ್ಲ ಝೀರೋ ಆಗಿ ಬಂದು ಕೂತಿದೆ ಕಣ್ರೆ. ಎಷ್ಟು ವರ್ಷ ಇದೇ ಕಂಪ್ನಿಯಲ್ಲಿ ಬಂದ್ರೆ ಅವರೆಲ್ಲ ದುಡ್ಡು ತಿಂದಿದ್ದು. ಜೀವನ ಮಾಡಿದ್ರು ತಾನೆ. ಸ್ವಲ್ಪ ದಿನ ನಿಯತ್ತಿಂದ ಮುಚ್ಕೊಂಡು ಕೆಲಸ ಮಾಡಕ್ಕೆ ಹೇಳ್ರಿ ಅವ್ರಿಗೆ. ಸಂಬಳ ಅಂತೆ ಸಂಬಳ ಎಲ್ಲಿಂದ ತರ್ರಿ? ದರೋಡೆ ಮಾಡ್ಬೇಕಷ್ಟೇ, ದರೋಡೆ.
ಹೌದು, ಲೋನ್ ಯಾಕೆ ತೊಗೋಬಾರ್ದು? ಯಾಕೆ ತೊಗೋಬಾರ್ದು? ದೇಶ ಬಿಟ್ಟೋಡೋರಿಗೆಲ್ಲ ಲೋನ್ ಕೊಡ್ತಾರೆ, ನನಗೆ ಯಾಕೆ ಕೊಡಬಾರ್ದು? ವಿಲ್ ಟ್ರೈ ಅಷ್ಟೇ. ಹಲೋ, ನಾನು ಸರ್ ಮರೆತುಬಿಟ್ರಾ? ಹರಿಪ್ರಸಾದ್, ಮಿಸ್ಟರ್ ಹರಿಪ್ರಸಾದ್. ಹೇಳಿ ಸರ್. ಅದೇ ಸರ್, ಲಾಸ್ಟ್ ವೀಕ್ ಭೇಟಿಯಾಗಿದೆ, ನೀವು ಸಿಗಲಿಲ್ಲ. ಲೋನ್ ಕೇಳಿದೆ ಸರ್, ಜಸ್ಟ್ 2 crores ಲೋನ್ ಅಪ್ಲೈ ಮಾಡಿದೆ. ಒಂದು ನಿಮಿಷ ಸರ್. ಹಾಂ ಸರ್, ನಿಮ್ಮದು ಹಳೆ ಲೋನು ಕ್ಲಿಯರ್ ಆಗಿಲ್ಲ. ಅದು ಅಲ್ಲದೆ 3 ತಿಂಗಳಿಂದ ನೀವು ಇಂಟ್ರೆಸ್ಟ್ ಕಟ್ಟಿಲ್ಲ ಸರ್. ಅದೆಲ್ಲ ಕ್ಲಿಯರ್ ಆಗದೆ ಹೊಸ ಲೋನ್ ಕೊಡೋಕ್ಕಾಗೋದಿಲ್ಲ ಸರ್. ಸರ್, ನಾವೇನು ದೇಶ ಬಿಟ್ಟು ಓಡೋಗ್ತೀವ ಸರ್? ಎಲ್ಲ ಕ್ಲಿಯರ್ ಮಾಡ್ತೀನಿ ಸರ್, ಒಂದು ಕಡೆಯಿಂದ ಕ್ಲಿಯರ್ ಮಾಡ್ಕೊಂಬರ್ತೇನೆ, ಏನು ಪ್ರಾಬ್ಲಮ್ ಇಲ್ಲ. ಆಸ್ತಿ ಎಲ್ಲ ಒಂದು ಕಡೆಯಿಂದ ಇದಾಗ್ತದೆ. ಸರ್, ಜಸ್ಟ್ 2 crores ಅಷ್ಟೇ. ಸರ್, ಯಾವಾಗ ಬರಲಿ ಸರ್? ಸರ್, ಎಲ್ಲ ಪ್ರಿಪೇರ್ ಮಾಡ್ಕೊಂಬರ್ತೀನಿ, ಅಷ್ಟು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ಕೊಂಬರ್ತೀನಿ ಸರ್, ಪ್ಲೀಸ್. ಇಲ್ಲ ಅಂಬಾರ್ದು ಸರ್. ಈಗ ಲೋನ್ ತೊಗೊಂಡು ದೇಶ ಬಿಟ್ಟು ಹೋಗೋರು ಜಾಸ್ತಿ ಆಗಿರೋದ್ರಿಂದನೇ ರೂಲ್ಸು ಸ್ಟ್ರಿಕ್ಟ್ ಆಗಿರೋದು. ನಾನು ಅದನ್ನು ಫಾಲೋ ಮಾಡಲೇಬೇಕು ಸರ್, ಇಲ್ಲಾಂದರೆ ಮೇಲ್ನವರಿಂದ ನನಗೆ ಪ್ರೆಷರ್ ಬರ್ತಾರೆ. ಸಾರಿ. ಅಲ್ಲ, ಬರ್ಡೇ ಮಕ್ಕಳು ನಾಳೆಲ್ಲ ದೇಶ ಬಿಟ್ಟು ಓಡೋಗ್ತಾರೆ, ಸುತ್ತಲ ಹುಡುಗಿನ ಕುಡಿಸ್ಕೊಂಡು ಮೆರೀತಾರೆ, ಅವ್ರಿಗೆಲ್ಲ ಕೊಡ್ತಾರೆ. ನೇತಿಂದ ಜನಕ್ಕೆ ಉಪ್ಪಿನಕಾಯಿ ಎಣಿಸ್ತೀನಿ, ನಂಗೆ ಕೊಡಲ್ಲ. ಮದನ್ ಇದಾನಲ್ಲ, ಎಷ್ಟು ಹೆಲ್ಪ್ ಮಾಡಿ ಮದನ್, ಅವನೇ ಹೆಂಗಪ್ಪ, ಫಾಸ್ಟ್ ಡೇಯಲ್ಲಿ ಇದ್ದೆ. ಅಲ್ಲ ತಗೊಳ್ಳಿ. ಏನದು? ಕೋರ್ಟಿಂದ ಸಮನ್ಸ್ ಬಂದಿದೆ. ಕೋರ್ಟಿಂದ ಸಮನ್ಸ? ಯಾರು ಕೊಟ್ಟಿದ್ದು? ಕೋರ್ಟಿಂದ ಯಾರೋ ಬಂದು ಕೊಟ್ಟು ಹೋದ್ರು. ನಾನು ಮಾಡಿರೋ ಸಾಲಕ್ಕೆ ನನಗೆ ಸಾಲ ಕೊಟ್ಟವರೆಲ್ಲರೂ ನಾನು ವಾಪಸ್ ಮಾಡಲ ಅಂತ ಕೋರ್ಟ್ ಮೆಟ್ಲೆತ್ತಿದ್ದಾರೆ. ಆಯ್ತಾ? ಸಮಾಧಾನ ಆಯ್ತಾ ನಿನಗೀಗ? ಅಯ್ಯೋ, ನಾನೇನು ಮಾಡಿದೆ? ನನ್ನ ಮೇಲೆ ಯಾಕೆ ರೇಗ್ತಿದ್ದೀರಾ ರೀ? ಆ ದುರ್ಯೋಧನ ಜೊತೆ ಶಕುನಿಗೆ ಸೇರಿಕೊಂಡು ಅವ್ನು ಇಡೀ ವಂಶ ನಿರ್ವಂಶ ಮಾಡಿದಾಗೆ ನನ್ನ ಜೊತೆ ಸೇರಿಕೊಂಡು ನನ್ನನ್ನು ಸರ್ವನಾಶ ಮಾಡಿಬಿಟ್ಟಿಯಲ್ಲೇ. ಶ್ರೀನಿಧಿ, ಆ ಶ್ರೀನಿಧಿ ನನ್ನ ಬುಡಕ್ಕೆ ಬತ್ತಿಟ್ಬಿಟ್ಟ, ನನ್ನ ಬುಡಕ್ಕೆ. ನೀವು ಅಂದ್ಕೊಂಡಂಗೆ ನಾವೇನೋ ಮಾಡಿಲ್ಲ. ಸಾಕು ಸಾಕು, ನಾನು ಈಗಲೇ ಟೆನ್ಷನ್ ಅಲ್ಲಿದ್ದೀನಿ. ನನ್ನ ಪಿತ್ತ ನೆತ್ತಿಗೆ ಏರಿದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಾಗಾರು ಕೋರ್ಟಿಂದ ಸಮನ್ಸ್ ಬಂದಿದೆ ಅಂದರೆ ನನ್ನ ಕಂಪ್ನಿ, ಮನೆ ಎಲ್ಲ ಹರಾಜು ಬರುತ್ತೆ. ಗ್ಯಾರಂಟಿ, ನಾನು ಬೀದಿಗೆ ಬರೋದು ಗ್ಯಾರಂಟಿ. ನೋ
ಜಾನು, ಹಲೋ, ಏನು ಇಷ್ಟು ಬೇಗ ಕಾಲ್ ಮಾಡಿಬಿಟ್ಟಿದ್ಯಾ? ಬೆಳಗ್ಗೆ ನನ್ನ ನೆನಪಿಸ್ಕೊಳ್ಳೋದಕ್ಕೆ ಕಾರಣ? ಶ್ರೀ, ಇವತ್ತಿನ ಪೇಪರ್ ನೋಡ್ದ್ಯಾ? ಇಲ್ಲ, ಯಾಕೆ? ನಿಮ್ಮನೇಲಿ ಯಾವ ಪೇಪರ್ ತರಿಸೋದು? ಜನಧ್ವನಿ. ಶ್ರೀ, ಈಗಲೇ ಆ ಪೇಪರ್ನ ಮುಚ್ಚಿಡು, ಯಾರ ಕೈಗೂ ಸಿಗಬಾರ್ದು. ಅದೇನು ಅಂತ ಹೇಳಿದ್ರೆ ಯಾಕೆ ಇಷ್ಟು ಟೆನ್ಷನ್ ಕೊಡ್ತೀಯಾ? ಏನು ವಿಷಯ ಜಾನು? ಶ್ರೀ, ಪೇಪರಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ. ಏನದು? 35 ವರ್ಷಗಳಿಂದ ಸಾಂಬಾರು ಪುಡಿ ಮಾರುಕಟ್ಟೆಯಲ್ಲಿ ತನ್ನದೇ ಇತಿಹಾಸ ನಿರ್ಮಿಸಿದ್ದ ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ದಿವಾಳಿ ಎತ್ತ ಅಂತ ಬಂದಿದೆ. ಅದು ಫ್ರಂಟ್ ಪೇಜಲ್ಲಿ. ಅವನು ನಮ್ಮಿಂದ ಅನ್ಯಾಯವಾಗಿ ಕಿತ್ಕೊಂಡ, ಇವಾಗ ಅನ್ಯಾಯವಾಗಿ ಕಳ್ಕೊತಿದ್ದಾನೆ. ಅವನು ಮಾಡಿದ ಪಾಪದ ಫಲ ಅನುಭವಿಸ್ಲಿ ಬಿಡು. ಅವರ ಕಂಪ್ನಿನ ಇವತ್ತು ಕಳ್ಕೊತಿರ್ಬೋದು, ಆದರೆ ಅದನ್ನು ನಿಜವಾಗ್ಲೂ ಕಳ್ಕೊತಿರೋದು ಅಜ್ಜಿ ಮತ್ತು ನೀವುಗಳು. ಹರಿ ಚಿಕ್ಕಪ್ಪ ಅದನ್ನು ನೆನ್ನೆ ಮೊನ್ನೆಯಿಂದ ನೋಡ್ಕೋತಿರ್ಬೋದು, ಆದರೆ ಆ ಕಂಪ್ನಿನ 35 ವರ್ಷದಿಂದ ಕಟ್ಟಿ ಬೆಳೆಸ್ತಿರೋದು ಅಜ್ಜಿ. ಆ ಕಂಪ್ನಿ ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನೀನೇ ನನಗೆ ಹೇಳ್ತಿದ್ದೆ ಅಲ್ವಾ? ಅಜ್ಜಿಗೆ ಅದು ಬರೀ ಬಿಲ್ಡಿಂಗ್ ಆಗಿರಲಿಲ್ಲ ಶ್ರೀ, ಅವ್ರ ಜೀವನೇ ಆಗಿತ್ತು. ಅದು ಅಲ್ಲದೆ ಎಷ್ಟೊಂದು ಕುಟುಂಬಗಳಿಗೆ ಕೆಲಸ ಕೊಟ್ಟಿದೆ. ಅಂಥ ಕಂಪ್ನಿ ಅವ್ರ ಕಣ್ಮುಂದೆನೇ ದಿವಾಳಿ ಆಗ್ತಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗ್ಬೋದು ಯೋಚನೆ ಮಾಡು ಶ್ರೀ. ನೀನು ಹೇಳಿದ ಸತ್ಯ, ನಾನು ಇದನ್ನು ಯೋಚನೆ ಮಾಡಿರಲಿಲ್ಲ. ಈಗ ಅಜ್ಜಿಯಿಂದ ಈ ವಿಷಯ ಮುಚ್ಚಿಡೋದು ಮುಖ್ಯ. ತಕ್ಷಣ ಆ ಪೇಪರ್ನ ಎಲ್ಲಾದರೂ ಬಚ್ಚಿಡು. ಸರಿ ಜಾನು, ಈಗಲೇ ಮುಚ್ಚಿಡ್ತೀನಿ. ಶ್ರೀ, ಶ್ರೀ, ಹಲೋ ಶ್ರೀ, ಹಲೋ ಶ್ರೀ. ಅಜ್ಜಿಗೇನಾದರೂ ವಿಷಯ ಗೊತ್ತಾಗೋಯ್ತಾ? ಅಯ್ಯೋ ದೇವ್ರೆ, ಏನಾಯ್ತಜ್ಜಿ? ಎಲ್ಲ ಅನಾಹುತ ಆಗೋಯ್ತು ಕಣೋ. ನಮ್ಮ ಇಷ್ಟು ವರ್ಷದ ಗೌರವ ಎಲ್ಲ ಸಮಾಧಿ ಆಗೋಯ್ತು, ಎಲ್ಲ ಹೋಯ್ತು. ನಾನು ಕಷ್ಟಪಟ್ಟು ಕಟ್ಟಿದ ಕಂಪನಿ, ನನ್ನ ಹೆಸರಿನ ಕಂಪನಿ ದಿವಾಳಿ ಆಗೋಯ್ತು ಶ್ರೀ. ಹಾಗಂತ ಈ ಪೇಪರ್ ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳ್ತಿದೆ ನೋಡು. ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ. ಯಾರೋ ಸುಳ್ಳು ಸುದ್ದಿ ಕೊಟ್ಟಿರ್ಬೋದು, ಈ ಥರ ಎಲ್ಲ ಆಗಿರಲ್ಲ ಅಜ್ಜಿ. ಇಲ್ಲಪ್ಪ, ಇಲ್ಲಪ್ಪ, ಹರಿ ನಮ್ಮ ಮತ್ತೊಂದು ಗೌರವನ ಬೀದಿಗೆ ತಂದ್ಬಿಟ್ಟಿದ್ದಾನೆ, ಬೀದಿಗೆ ತಂದ್ಬಿಟ್ಟಿದ್ದಾನೆ ನೋಡು. ಅಷ್ಟಿಲ್ದೆ ಇಷ್ಟು ಬರೆಯಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ನೋಡಕ್ಕ ನಾನು ಈ ಕಂಪನಿ ಕಟ್ಟಿದ್ದು, ಇಷ್ಟು ಕಷ್ಟಪಟ್ಟು ಕಂಪನಿ ಬೆಳೆಸಿದ್ದು. ಹರಿ ನನ್ನ ಕುತ್ತಿಗೆ ಹಿಡಿದು ಸಾಯಿಸಿದ್ರು ನನಗೆ ಇಷ್ಟು ನೋವಾಗ್ತಿರ್ಲಿಲ್ಲ, ಇಷ್ಟು ನೋವಾಗ್ತಿರ್ಲಿಲ್ಲ. ಅಜ್ಜಿ, ನೀವು ಅಳ್ಬೇಡಿ ಅಜ್ಜಿ, ಏನೂ ಆಗಲ್ಲ, ಧೈರ್ಯವಾಗಿರಿ. ನೋಡ್ರಿ, ನೋಡಿ ಎಷ್ಟು ಒಳ್ಳೆ ಹೆಸರಿತ್ತು ನಮ್ಮ ಕಂಪ್ನಿಗೆ, ಲಾಭದಲ್ಲಿ ನಡೀತಿತ್ತು. ಎಂಥ ಸ್ಥಿತಿಗೆ ತಂದಿಟ್ಬಿಟ್ರಿ. ಛೇ, ಮೊದಲೇ ಟೆನ್ಷನಲ್ಲಿದ್ದೀನಿ, ನೀನು ಬಂದು ಎಕ್ಸ್ಟ್ರಾ ತಲೆ ತಿನ್ಬೇಡ, ಸುಮ್ಮನೆ ಹೋಗೆ. ಹೀಗೆ ಸುಮ್ಮನೆ ಇರಿಸಿ ಏನು ಸಾಧಿಸಿದ್ರಿ ನೀವು? ಹೆತ್ತವ್ರಿಗೆ ನಮ್ದವ್ರಿಗೆ ಮೋಸ ಮಾಡಿದ ಪ್ರತಿಫಲ ಇದು. ದೇವರು ಎಲ್ಲ ನೋಡ್ತಿರ್ತಾನೆ, ಸುಮ್ಮನೆ ಕೂತಿರಲ್ಲ. ಏನಣ್ಣ ನೀನು? ಬಂದಾಗಿಂದ ನೋಡ್ತಾ ಇದ್ದೀನಿ, ಎಲ್ಲದಕ್ಕೂ ಅತ್ತಿಗೆ ಮೇಲೆ ಕೈ ಮಾಡಕ್ ಹೋಗ್ತಿದ್ಯಲ್ಲ. ನಿನ್ ಸಮಸ್ಯೆಗೆ ಅತ್ತಿಗೆ ಎಲ್ಲ ಕಾರಣ, ನೀನ್ ಕಾರಣ. ಬೇಬಿ, ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರು. ಅವಳ ಪರ ವಹಿಸ್ಕೊಂಡ್ ಬರಬೇಡ. ಅವಳ ಪರ ವಹಿಸ್ಕೊಂಡು ನಾನು ಬಂದ್ರೆ ನಿನ್ನ ಸ್ಥಿತಿ ಚೆನ್ನಾಗಿ. ಏನ್ ಮಾಡ್ತೀಯಾ? ನನಗೂ ಹೊಡಿತ್ಯಾ ಅಷ್ಟೇ ತಾನೇ? ನಾನು ಹೇಳೋದನ್ನ ಕೇಳೋಣ, ನಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ.